ನೆಕ್ಸ್ಟ್ ಟೈಮ್ ಬಂದು ಇವಾಗ 4:22. ಸೊ ಇವಾಗಲೂ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನೂ ಯಾರು ಎದ್ದಿಲ್ಲ ಅನಿಸುತ್ತೆ. ಹೊರಗಡೆ ಬಂದು ಕೂತಿದ್ದೀನಿ. ಒಂದು ಚೂರು ಸೌಂಡ್ ಇಲ್ಲ ಹೊರಗಡೆ. ಸೊ ಸೋಮವಾರ ಆಗಿರೋದ್ರಿಂದ ಮಂಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಸೊ ಹಾಗಾಗಿ ನಮ್ಮ ಮನೆಯವ್ರು ಇವಾಗ ಡ್ಯೂಟಿಯಿಂದ ಬಂದರು ಅವರು ಕೂಡ. ಹಾಗಾಗಿ ಮಲ್ಕೊಂಡ್ರೆ ಇನ್ನು ಮತ್ತೆ ಮಲ್ಕೊಬಿಟ್ರೆ ಎದ್ದೇಳಲ್ಲ ನಾನು ಅಂದ್ಕೊಂಡು ಎದ್ಬಿಟ್ಟೆ. ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸಿ ಏನು ವೆದರ್ ಇದೆ ಅಂತ. ಬಟ್ ಕೆಲವೊಬ್ರು ಮನೆ ಅಲ್ಲೇ ಸ್ಟಾರ್ಟ್ ಆಗಿರುತ್ತೆ ಅವ್ರವ್ರ ರೊಟೀನು. ಕೆಲಸ ಮಾಡೋಣ ಇವಾಗ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ಬ್ಲಾಗ್ಸ್. ಇವತ್ತಿಂದು ಏನಿದೆ ಅಂತ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಇವತ್ತು ಬಂದು ನಂದು 4:15 ನನ್ನ ದಿನ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. 4:15 ಸ್ಟಾರ್ಟ್ ಆಯಿತು. ಇನ್ನು ಪೂರ್ತಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ವಾರ ಇರೋದ್ರಿಂದ ನಾನೆಲ್ಲ ಅಡುಗೆ ಮನೆನ ಫುಲ್ ಕ್ಲೀನ್ ಮಾಡ್ಕೊಳ್ತೀನಿ. ರಾತ್ರಿ ಏನು ಮಾಡಿದೆ ಅಂದರೆ, ವಾರ ಇತ್ತಲ್ಲ ಬೆಳಗ್ಗೆ ಹೆಂಗಿರು ಕ್ಲೀನ್ ಮಾಡ್ಕೋಬೇಕಲ್ಲ ಅಂತ ಬರೀ ಪಾತ್ರೆ ವಾಶ್ ಮಾಡಿ ಮಾತ್ರ ಮಲ್ಕೊಂಡಿದ್ದೆ. ಇನ್ನು ಬೆಳಿಗ್ಗೆ ನೋಡ್ಕೊಂಡ್ರಾಯ್ತು ಅಂತ ಇನ್ನು ಬೆಳಿಗ್ಗೆ ಎದ್ದು ಎಲ್ಲ ಒರೆಸ್ಕೊಳ್ತಿದ್ದೆ ನಾನು ಕೂಡ. ಇನ್ನು ಗ್ಯಾಸ್ ಫ್ರೆಂಡ್ಸಲ್ಲಿ ನಾನು ಮಾತಾಡ್ತಾನೆ ಕೆಲಸ ಮಾಡ್ತಾಯಿದ್ದೀನಿ. ನಾನು ನಿಧಾನ ಮಾತಾಡಿದ್ದೀನಿ. ಏನಕ್ಕಪ್ಪ ಅಂದರೆ ನಮ್ಮ ಮನೆಯವ್ರು ಅವಾಗ ತಾನೇ 4:15 ಬಂದಿದ್ದರು. ಅವಾಗ ಜಸ್ಟ್ ಬಂದು ಮಲಗಿದ್ರು ಅವರು. ಇನ್ನು ನಾನು ಜಾಸ್ತಿ ಜೋರಾಗಿ ವಾಯ್ಸ್ ಮಾತಾಡ್ಕೊಂಡಾಗಿರ್ಬೋದು ಕೆಲಸ ಮಾಡೋದು. ಅವ್ರಿಗೆ ಎಲ್ಲಿ ಸುಮ್ಮನೆ ಅವ್ರಿಗೆ ನನ್ನ ಕಡೆಯಿಂದ ತೊಂದರೆ ಕೊಡೋದು ಬೇಡ ಅಂತ ನಿಧಾನಕ್ಕೆ ಮಾತಾಡಿದ್ದೀನಿ. ಸೊ ಇವಾಗ ಎಡಿಟಿಂಗ್ ಮಾಡೋನಾಗ ನೋಡ್ತಾ ಇದ್ದೀನಿ. ಫುಲ್ ನಿಧಾನ ಮಾತಾಡಿದ್ದೀನಿ. ನನಗೆ ಅನ್ನಿಸ್ತೈತೆ ನಾನು ಇಷ್ಟೊಂಥರ ನಿಧಾನ ಮಾತಾಡಿದ್ದೀನ, ಈ ರೀತಿ ಮಾತಾಡಿದವ್ರು ಏನಾಯ್ತಿತ್ತು, ಸುಮ್ಮನೆ ವಾಯ್ಸ್ ಅವರೇ ಕೊಡುವುದಿತ್ತಲ್ಲ ಅಂತ. ಇನ್ನು ವಾರ ಆಗಿರೋದ್ರಿಂದ ಫುಲ್ಲು ನಾನು ಕೆಳಗಡೆ ಆಗಿರ್ಬೋದು ಏನು ಬಕೆಟ್ ಇಟ್ಟಿರ್ತೀನಿ, ಬಾಕ್ಸ್ಗಳಿರ್ತೀನಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲ ಟೈಲ್ಸ್ ಆಗಿರ್ಬೋದು ಆ ರೀತಿ ಕ್ಲೀನ್ ಮಾಡ್ಕೊತೀನಿ. ಇನ್ನು ಪಾತ್ರೆನೂ ಕೂಡ ನೈಟ್ ಜೋಡಿಸಿರಲಿಲ್ಲ, ನಾನು ನೈಟ್ ಜೋಡಿಸ್ಕೊತಾ ಇದ್ದೆ. ಸೊ ಹಂಗೆ ಮಾತಾಡ್ತಾ ಇದ್ದೀನಿ. ಪಾತ್ರೆ ಜೋಡಿಸ್ತಾ ಏನಪ್ಪ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಪಾತ್ರೆ ಜೋಡಿಸ್ತಾ ಇದ್ದೀನಲ್ಲ, ಕೆಳಗಡೆ ಮನೆಯವ್ರಿಗೆ ಸೌಂಡ್ ಆಗ್ಬಿಡುತ್ತೇನೋ, ಪಾಪ ನನ್ನಿಂದ ಅವ್ರಿಗೆ ತೊಂದರೆ ಆಯ್ತದೆ. ಏಕೆಂದ್ರೆ ಅವ್ರು ಪಾಪ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು ಅವರು. ಇನ್ನು ಅದಕ್ಕೆ ಹಂಗೆ ಮಾತಾಡ್ತಿದ್ದೆ ನಾನು ನಿಮ್ಮ ಜೊತೆ. ಬಟ್ ಇವಾಗ ನೋಡಿದ್ರೆ ಎಷ್ಟು ನಿಧಾನ ಮಾತಾಡಿದ್ದೀನಿ ನನಗೆ ಕೇಳಿಸ್ತಿರ್ಲಿಲ್ಲ ಅದು ವಾಯ್ಸ್ ಎಡಿಟಿಂಗ್ ಮಾಡೋನಾಗ. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವರು ಬೆಳಗಿನ ಜಾವ ಬಂದು ಊಟ ಮಾಡಿ ಮಲ್ಕೊಂಡ್ರು ಅವರು. ಇನ್ನು ಪಾತ್ರೆ ಕುಕ್ಕರೆಲ್ಲ ಇದ್ವಲ್ಲ, ಹಾಗಾಗಿ ಅದನ್ನು ಕೂಡ ವಾಶ್ ಮಾಡ್ಕೊಬಿಡೋಣ ಅಂತ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಪಾತ್ರೆನೂ ಕೂಡ ತೊಳ್ದಾಯಿತು. ಸೊ ಇದೆಲ್ಲ ಕ್ಲೀನಾಗಿದೆ ಇವಾಗ. ಇದೆಲ್ಲ ಫುಲ್ ಕ್ಲೀನಾಗಿದೆ. ಇವಾಗ ಕಸ ಗುಡಿಸ್ಕೊಬರ್ಬೇಕು. ಬನ್ನಿ ಕಸ ಗುಡಿಸ್ಕೊಂಡು ಮನೆ ಆರಿಸ್ಕೊಬರೋಣ. ಮೆಣಸಿನ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಬರೋಣ ಅಂತ ಎಲ್ಲ ಎತ್ತಿಡ್ತಾ ಇದ್ದೀನಿ. ನನಗೆ ಮೇನ್ ಕಸ ಗುಡ್ಸೋನಾಗಿರ್ಬೋದು, ಮನೆ ಒರೆಸೋನಾಗಿರ್ಬೋದು, ಚೇರ್ ಆಗಿರ್ಬೋದು, ಇಲ್ಲ ಕೆಳಗಡೆ ಏನೇನು ವಸ್ತು ಇಟ್ಟಿರ್ತೀನಿ ಅವೆಲ್ಲ ದಿವಾನ್ ಕಟ್ ಮೇಲೆ ಇಲ್ಲ ರೂಮಲ್ಲಾಗಿರ್ಬೋದು, ರೂಮಲ್ಲಿ ಮಂಚದ ಮೇಲೆಲ್ಲ ಎತ್ತಿಟ್ಬಿಡ್ತೀನಿ. ನನಗೆಲ್ಲನೂ ತೆಗ್ದಿಟ್ಬಿಟ್ಟು ಕಸ ಗುಡಿಸ್ಬೇಕಂದ್ರೆ ಬೇಜಾರಾಗುತ್ತೆ. ಕಸ ಗುಡಿಸ್ಕೊಳ್ತಾ ಇದ್ದೀನಿ ಅಡುಗೆ ಮನೆಯಿಂದ. ನಂದು ಏನನ್ಸುತ್ತೆ ಅದು ಉಜ್ಜಿ ಕಲ್ಲರ್ ಹೋಗ್ಬಿಟ್ಟೈತೆ, ಅದು ಹಂಗೆ ಕಾಣುತ್ತೆ. ಆಮೇಲೆ ಏನು ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ ಅನ್ಕೋಬಿಡಿ. ಅದನ್ನೂ ಬೇರೊಬ್ಬರು ಆಮೇಲೆ ಮಾಡ್ತಾರಲ್ಲ ಹಂಗೆ ಹೇಳಿದೆ. ರೂಮಲ್ಲಿ ಪಾಪು ನಮ್ಮ ಮನೆಯವರು ಮನ್ಗೋರೆ ಸೈಲೆಂಟಾಗಿ ಕಸ ಗುಡಿಸ್ಕೋಬೇಕು. ಇನ್ನು ಅಡುಗೆ ಮನೆ ಮತ್ತು ರೂಮೆಲ್ಲ ಕಸ ಗುಡಿಸ್ಕೊಂಡಿದ್ದಾಯಿತು. ಅದಾದಮೇಲೆ ಹಾಲಲ್ಲೆಲ್ಲ ನೀಟಾಗಿ ಕಸ ಗುಡಿಸ್ಕೊಳ್ತಿದ್ದೆ. ಸೊ ನನಗೆ ನೋಡ್ತಾ ವೀಡಿಯೋನ ವಾಯ್ಸ್ ಓವರ್ ಏನು ಕೊಡೋದಂತ ನಿಜ ಗೊತ್ತಾಗ್ತಿಲ್ಲ. ಆವಾಗ ವೀಡಿಯೋ ಮಾಡ್ತಾ ಮಾತಾಡೋನಾಗ ಒಂಥರ ಅಷ್ಟು ಏನು ಅನಿಸಲ್ಲ. ಬಟ್ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಏನು ಮಾತಾಡೋದು ಏನು ಅಂತ ನಿಜ ಗೊತ್ತಾಗ್ತಿಲ್ಲ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ನಾನು ವಾರಕ್ಕೊಂದ್ಸಲಿ ಮನೆ ಒರೆಸೋನಾಗ ಕಲ್ಲುಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಒರೆಸ್ಕೊಳ್ತೀನಿ ಮನೇನ. ಏನೋ ಒಳ್ಳೆಯದು ಅಂತಾರಲ್ಲ, ಹಂಗಾಗಿ ನಾನು ಒರೆಸ್ಕೊಳ್ತೀನಿ. ಅದೇನು 15 ವಾರಕ್ಕೂ ಒಂದ್ಸಲಿ ನಾನು ಯಾವಾಗಲೂ ಹಾಕ್ಕೊಳ್ಳಲ್ಲ, 15 ದಿನಕ್ಕೆ ಒಂದ್ಸಲಿ ಮಾತ್ರ ಹಾಕ್ಕೊಳ್ತೀನಿ. ನೀಟಾಗಿ ಎಲ್ಲ ಮನೆ ಒರೆಸ್ಕೊಬರ್ತಿದ್ದೆ.
ಟೈಮ್ ಎಷ್ಟು ಬೇಗ ಓಡ್ತಿತ್ತು ಅಂದರೆ ಯಪ್ಪ ಏನು ಇಷ್ಟು ಬೇಗ ಆಗ್ತಿದೆ ಅಂತ ಅನಿಸ್ತಿತ್ತು ನನಗೆ. ಮನೆಯೆಲ್ಲ ವರ್ಷ ಆಯಿತು, ಎಲ್ಲ ಕ್ಲೀನ್ ಆಯಿತು. ಸೊ ಇವಾಗ ಟೈಮ್ ಬಂದು ಕರೆಕ್ಟಾಗಿ 5:15. ಸೊ ಹೊರಗಡೆ ತೊಳೆದು ರಂಗೋಲಿ ಬಿಡ್ಕೋಬೇಕೀಗ. ಫ್ಯಾನ್ ಹಾಕಿದ್ದೀನಿ ಆರಲಿ ಅಂತ. ಸೊ ಅಷ್ಟರಲ್ಲಿ ಹೊರಗಡೆ ಎಲ್ಲ ತೊಳ್ಕೊಬಿಡೋಣ ನೀಟಾಗಿ. ಬನ್ನಿ. ತೊಗರಿ ಬೇಳೆಕಾಳು ಹುಳ ಹುಟ್ಟಿದ್ದು, ಹಾಗಾಗಿ ತಟ್ಟೆಗೆ ಹೊರಗಡೆ ಹಾರಾಕಿದ್ದೀನಿ. ನೋಡಿದ್ನಲ್ಲ ಏನಿದು ಹುಳ ಆ ಥರ ಆಗ್ಬಿಟ್ಟಿದೆ ಅಂದ್ಕೊಂಡೆ, ಅದಕ್ಕೆ ಹೊರಗಡೆ ಹಾರಾಕೊಂಡಿದ್ದೀನಿ. ಆರೈತೆ ಈಗ. ನಾನು ಮಾಮೂಲಿ ನಾರ್ಮಲ್ ಟೈಮ್ ಆದರೆ ಹೊರಗಡೆ ಮೊದಲು ಎಲ್ಲ ತೊಳೆದು ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಆಮೇಲೆ ಒಳಗಡೆ ಬರ್ತೀನಿ ಕೆಲಸ ಮಾಡೋಕ್ಕೆ. ಬಟ್ ವಾರದ ದಿನ ಏನು ಮಾಡ್ತೀನಿ ಅಂದರೆ ಪೂರ್ತಿ ಅಡುಗೆ ಮನೆ ಮತ್ತು ಹಾಲೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ಕೊನೆಯಲ್ಲಿ ಲಾಸ್ಟಿಗೆ ಬರ್ತೀನಿ ಹೊರಗಡೆ ತೊಳೆಯೋಕ್ಕೆ. ಇನ್ನು ಹೊರಗಡೆ ಎಲ್ಲ ನೀಟಾಗೆಲ್ಲ ತೊಳ್ಕೊಂಡು ಆಮೇಲೆ ಹೊಸ್ಲಿಗೆಲ್ಲ ಅರಿಶಿನ ಪುಡಿ ಎಲ್ಲ ಹಚ್ಕೊಂಡು ರಂಗೋಲಿ ಬಿಟ್ಕೊಳ್ಳೋಣ ಅಂತ ಬಂದೆ. ಬಟ್ ರಂಗೋಲಿ ನಾನು ಯಾವಾಗಲೂ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನನಗೆ ಅಷ್ಟು ಬರಲ್ಲ ರಂಗೋಲಿ ಬಿಡೋದಕ್ಕೆ. ಸೊ ಯಾರು ಏನು ಅಂದ್ಕೋಬೇಡಿ ಅಂತ. ಹಂಗೂ ಬೇಗನೆ ಬಿಟ್ಕೊಂಡೆ ರಂಗೋಲಿನೂ ಕೂಡ. ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಷ್ಟು 6 ಗಂಟೆ ಆಯಿತು. ಇವಾಗ ಕೆಳಗಡೆ ಹೋಗಿ ನನಗಂತೂ ಟೀ ಕುಡಿಲೇಬೇಕು ಅನಿಸ್ತಿದೆ ನೋಡೋಣ. ಸೊ ಹಾಲು ತೊಗೊಂಡು ಹೀಗೆ ಪೂಜೆ ಐಟಮ್ ತೊಗೊಳ್ಬೇಕು. ಬನ್ನಿ ತೊಗೊಂಡು ಸ್ವಲ್ಪ ಕ್ಲೀನಾಗಿದೆ ಈಗ. ಅಷ್ಟೊಂದು ಫುಲ್ ಬೆಳಕಾಗಿ ಹೋಯ್ತು. ಎಲ್ಲ ತೊಳೆದಿದ್ದೀನಿ ನೋಡಿ, ಬೆಳಕಾಗಿದೆ. ತಗೊಬಂದೆ ಪೂಜೆಗೆ ಏನು ಬೇಕು ಐಟಮ್ಮು. ಮೊದಲೀಗ ಟೀ ಮಾಡಿಕೊಂಡು ಕುಡಿಯೋಣ. ನನಗಂತೂ ಟೀ ಕುಡಿಲೇಬೇಕು ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್. ಒಂದು ಲೋಟ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಕುದಿಬಿಟ್ಟು ಆಮೇಲೆ ಟೀ ಕುಡಿಯೋಣ ಅಂತ. ಅಯ್ಯೋ ಬೌಲಲ್ಲಪ್ಪ. ಸೊ ಬಿಸಿನೀರು ಕುಡಿದಾದ್ಮೇಲೆ ಟೀ ಮಾಡಿಕೊಳ್ತೀನಿ. ಚಿಕ್ಕದು ಇವತ್ತು ಬೇಕಿದ್ದಿರೋದ್ರಿಂದ ಟೀ ಕುಡಿಬೇಕಂತ ಅನ್ನಿಸ್ತಿತ್ತು. ಸೊ ಖಾಲಿ ಹೊಟ್ಟೆಗೆ ಟೀ ಕುಡಿಯೋದು ಬೇಡ, ಒಂದು ಲೋಟ ಬಿಸಿನೀರು ಕುಡಿಯೋಣ ಅಂತ ಹಂಗೆ ಕುಡಿತಾಯಿದ್ದೀನಿ. ಟೀ ಇಟ್ಬಿಟ್ಟು ಅಲ್ಲೂ ಕೂಡ ಮಾತಾಡಿದ್ದೀನಿ. ಬಟ್ ವಾಯ್ಸ್ ನಿಧಾನ ಕೇಳಿಸೋದ್ರಿಂದ ಅದನ್ನು ಕೂಡ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಟೀ ಮಡಿಕೊಳ್ಳೋದೇನೋ ಮಡಿಕೊಂಡು ಆಮೇಲೆ ಕುಡಿಯೋಕ್ಕೆ ಆಗಲಿಲ್ಲ. ನಾನು ಯಾವಾಗಲೂ ಕೂಡ ವಾಯ್ಸ್ ಓವರ್ ಕೊಡ್ತಿರೋದು 12:30 ಆಗೈತೆ. 12:30 ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಹೊತ್ತು ವಾಯ್ಸ್ ಓವರ್ ಕೊಡೋಣ ಅಂದರೆ ನನ್ನ ಮಗ ಎದ್ದಿರ್ತಾನೆ, ಇಲ್ಲ ಗಲಾಟೆ ಆ ರೀತಿ ಏನಾದ್ರು ಇರುತ್ತೆ. ಹಾಲು ಇಟ್ಬಿಡ್ತೀನಿ ಫ್ರಿಜ್ಗೆ, ಆಮೇಲೆ ಮರ್ತೋದ್ರೆ ಅದು ಇಡೋದೇ ಇಲ್ಲ. ನೋಡಿ ಫ್ರಿಜ್ಜಲ್ಲಿ ಜಾಗನೇ ಇಲ್ಲ, ಹಂಗೆ ತುಂಬಿಟ್ಟಿದ್ದೀನಿ ಇಡೋಣ ಅಂದರೆ. ಇನ್ನೇನಾದರೂ ಬೇರೆ ಥರ ಇಡಬೇಕಂದ್ರೆ ಇಡೋಕ್ಕೆ ಜಾಗನೇ ಇಲ್ಲ ಬಿಡಿ. ಅಯ್ಯೋ ಹೀಗೆ. ಸೊ ಟೀ ಕೂಡ ರೆಡಿ ಆಗೈತೆ, ಕುಡಿಯೋಣ ಬನ್ನಿ. ಇವಾಗ ಟೀ ಕೂಡ ರೆಡಿ ಆಯಿತು. ಅಯ್ಯೋ ಚೆಲ್ಲೋಗ್ಬಿಡ್ತು. ಅಯ್ಯೋ ಬನ್ನಿ ಫ್ರೆಂಡ್ಸ್, ಹೊರಗಡೆ ಕೂತ್ಕೊಂಡು ಟೀ ಕುಡಿಯೋಣ. ನೋಡಿ ಹಾಲೆ ಎಷ್ಟು ಬೆಳಕಾಗಿದೆ. ನನಗಿನ್ನೂ ಬೇಜಾನ್ ಕೆಲಸ ಇದ್ದಾವೆ. ಅಕ್ಕಿಗಳು ಸೌಂಡ್ ಹೆಂಗೆ ಕೇಳಿಸ್ತೈತೆ ಗೊತ್ತಾ? ಚೆನ್ನಾಗಿ ಕೇಳಿಸ್ತೈತೆ ಒಂದಾರ. ಏನೋ ಹಿಡ್ಕೊಂಡೆ ಕುಡಿಯೋಣ ಅಂತ, ಬಟ್ ಕುಡಿಯೋಕ್ಕೆ ಐತಿಲ್ಲ. ಯಾಕಂದರೆ ಬೆಳಗ್ಗೆ ಟೈಮು ನಾನು ಜಾಸ್ತಿ ಟೀ ಕುಡಿದಿಲ್ವಲ್ಲ, ಹಂಗಾಗಿ ಯಾಕೋ ಕುಡಿಯೋಕ್ಕೆ ಐತಿಲ್ಲ. ಇದೇ ಫ್ರೆಶ್ ಟೈಮ್ ಜಾಸ್ತಿ. ಆಲ್ಮೋಸ್ಟ್ ಇದು ಒಂದು 3 ಟೈಮ್ಸ್ ಏನೋ ಬೆಳಗ್ಗೆ ಕುಡಿತಿರೋದು. ಅದಕ್ಕೇನೋ ಕುಡಿಯೋಕ್ಕೆ ಒಂಥರ ನನಗೆ ಹೊಟ್ಟೆಗಳು ಮಳಿಸ್ತೈತೆ ಟೀ ಕುಡಿತಾ ಅದಕ್ಕೆ ಯಾಕೆ ಬೇಕು, ಬೇಡ ಹಾಕ್ಬಿಡೋಣ. ಹೊಟ್ಟೆಗಳು ಮಳಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ನಾನು ಸಿಗ್ತೀನಿ ನಿಮಗೆ. ಫ್ರೆಶ್ ಅಪ್ ಆಗಿ ಬಂದೆ. ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಅಂದರೆ ಮಾಮೂಲಿ ಹೂವು ಧೂಪ ಗೀಪ ಹಾಕ್ತೀವಲ್ಲ ಅದ್ರದ್ದು ಎಲ್ಲ ಸಿಂಪಲಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡೆ. ಇದು ಕರೆ ಹೋಗ್ತಿಲ್ಲ. ಫ್ರೆಂಡ್ಸಿಗೆ ದೇವ್ರ ಪಾತ್ರೆಗಳು ತೊಳ್ಕೊಬೇಕು ಎಲ್ಲ ಮಾಡಿಕೊಂಡಿದ್ದೀನಿ.
ದಿನ ಅಲಂಕಾರ ಮಾಡಿಕೊಂಡೆ, ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ದೀಪ ಕಸ್ಬೇಕು, ಬನ್ನಿ ಕಸೋಣ. ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡು ನಾನು ಕೂಡ ರೆಡಿ ಆಗೋಣ ಅಂತ ಬಂದೆ, ದೀಪ ಕಸೋಣ ಅಂತ. ಬಟ್ ಅವತ್ತು ದಿನ ನನಗೆ ಅನಿಸಿದ್ದು ಒಂದೇ ಫ್ರೆಂಡ್ಸ್, ಏನಂದರೆ ಬೇಗ ಎದ್ದೇಳೋದು ಕಷ್ಟ ಏನಲ್ಲ, 4:15ಗೆ ಎದ್ದೇಳೋದೇನು ಕಷ್ಟ ಆಗಲ್ಲ. ನನಗೆ ಎದ್ದೇಳಲೇಬೇಕು ಅಂತ ಮನಸ್ಸು, ನಮಗೆ ನಾವೇ ಚಾಲೆಂಜ್ ಹಾಕ್ಕೊಂಡ್ರೆ ನಾವು ಎದ್ದೇಳಬೇಕು ಬೇಗ, ನಮ್ಮದೇನೈತೆ ನಮ್ಮ ರೊಟೀನ್ ಮಾಡಬೇಕಂತ ಅಂದ್ಕೊಂಡು ನನ್ನ ಪ್ರಕಾರ ಎಲ್ಲನೂ ಮಾಡ್ಬೋದು ಅಂತ ಅನ್ನಿಸ್ತು. ದೇವ್ರ ಪೂಜೆ ಕೂಡ ಆಯಿತು. ದೇವ್ರ ಪೂಜೆ ಕೂಡ ಆಯಿತು. ಟೈಮ್ ಇವಾಗ 7:09. ಸೊ ಇವಾಗ ತಿಂಡಿ ಮಾಡ್ಕೋಬೇಕು. ಇನ್ನು ನಾನು 8 ಗಂಟೆ ತಿಂಡಿ ಮುಗಿಸ್ರೆ ಅವನ್ನ ಎದ್ದಳಿಸಿ ಅವನ್ನ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಅಲ್ಲಿ ಟೈಮ್ ಆಯಿತು, ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಬಟ್ ಅದೇನೋ ಗೊತ್ತಿಲ್ಲ, ಸಡನ್ನ ದೇವಸ್ಥಾನಕ್ಕೆ ಹೋಗಿ ಬಂದೆ. ಇಲ್ಲಿ ನಮ್ಮ ಮನೆ ಹತ್ರನೇ ಗಣೇಶ ಟೆಂಪಲ್ ಐತೆ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಟ್ಟು ಇಷ್ಟ ಆಗುತ್ತೆ, ಅಷ್ಟು ರಶ್ ಇರೋಲ್ಲ, ಬೇಗ ಹೋಗಿ ಬೇಗ ಬರ್ಬೋದು. ಸೊ ಸರಿಲ್ಲ ಒಂಥರ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡೆ, ಹೋಗೋಕ್ಕಾಗಲಿಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಏನೋ ಗೊತ್ತಿಲ್ಲ, ಸಡನ್ನಾಗಿ ಹೋದ್ನಲ್ಲ, ಒಂಥರ ಖುಷಿ. ಇಲ್ಲಿ ಬಂದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಮಾಡ್ಕೊಳ್ಳಬೇಕು, ಎಲ್ಲ ಕಟ್ ಮಾಡ್ಕೋಬೇಕೀಗ. ಇನ್ನು ತಿಂಡಿ ಮಾಡಿ ನಾವು ಸ್ನಾನ ಮಾಡ್ಕೊಂಡು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರೋಷ್ಟರಲ್ಲಿ ಟೈಮ್ ಬೇಕು ನನಗಿಷ್ಟು. ಈಗ 1 ಅವರ್ ತಿಂಡಿ, ಒಂದು ಅರ್ಧ ಗಂಟೆ ತಿಂಡಿ ಮಾಡೋದಾಗುತ್ತೆ. ಇನ್ನು ಅವನು ಅರ್ಧ ಗಂಟೆ ಇದ್ಮೇಲೆ ಹಂಗಾಡಿಸಿ ಅವನ್ನ 8 ಗಂಟೆ ಆಗೋಗುತ್ತೆ. ನಾವು ಫ್ರೆಶ್ ಅಪ್ ಮಾಡಿ ಕಳಿಸ್ಬೇಕು. ಫ್ರೆಂಡ್ಸ್, ಒಂದು ಕಡೆ ಪಲಾವ್ ರೆಡಿ ಇದೈತೆ, ಒಂದು ಕಡೆ ಸಾಂಬಾರ್ಗೆ ಇಟ್ಟಿದ್ದೀನಿ. ಸೊ 2 ರೆಡಿ ಐತೈತೆ. ಪಾಪು ಸ್ನ್ಯಾಕ್ಸ್ ಬಂದು ಕಿತ್ಲೆಹಣ್ಣು ಮತ್ತು ಪಪ್ಪಾಯ ಹಾಕಿದ್ದೀನಿ. ಅವತ್ತು ಟೈಮ್ ಬೇಗ ಆಗೋಗೈತೆ. ಫ್ರೆಂಡ್ಸ್, ನನ್ನ ಮಗ ಕೂಡ ಎದ್ದ. ಹಾಯ್ ಮೇಡಮ್ಮ. ಸೊ ಈಗ ಅವನ್ನ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿ ಕ್ಲಾಸಿಗೆ ಕಳಿಸ್ಬೇಕು. ಬನ್ನಿ. ಅಡುಗೆ ಮನೆ ಕೂಡ ಪೂರ್ತಿ ಕ್ಲೀನ್ ಆಗಿದೆ. ಸೊ ನೆಕ್ಸ್ಟ್ ಕೆಲಸ ಏನೂ ಇಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಅವನು ಕೂಡ ರೆಡಿ ಮಾಡಿದ್ದೀನಿ. ರೆಡಿ ಆಗೋನೆ. ಇವಾಗ ಇನ್ನೂ 5 ನಿಮಿಷ ಟೈಮ್ ಐತೆ. ಅದಕ್ಕೆ ಮುಂಚೆ ಕರ್ಕೊಂಡು ಹೋಗಬೇಡ ಅಂತ ಸುಮ್ಮನೆ ಹಂಗೆ ಕೂರಿಸಿದ್ದೀನಿ. ಮೊಬೈಲ್ ಕೊಟ್ಬಿಟ್ಟು ಅವನಿಗೆ ಮೊಬೈಲ್ ಕೊಡಬೇಡಿ ಅಂತ ಹೇಳ್ತೀನಿ ಅಂತ ಗೊತ್ತು. ಬಟ್ ಜಾಸ್ತಿ ಕೊಡೋಲ್ಲ, ಅಂದರೆ ಸ್ವಲ್ಪ ಎಲ್ಲೋ ಒಂದೊಂದು ಟೈಮ್ ಅಷ್ಟೇ ಕೊಡೋದು ಅವನಿಗೆ. ಸೊ ಇವಾಗ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ. ಈಗ ಅವನ್ನ ಸುಮ್ಮನೆ 5 ನಿಮಿಷ ಆಯ್ತಲ್ಲ ಅಂತ ಸುಮ್ಮನೆ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ನಾನು ಕೆಲಸ ಎಲ್ಲ ಮುಗ್ದೈತೆ. ಸೊ ಏನು ಕೆಲಸ ಇಲ್ಲ. 12 ಗಂಟೆ ಗಂಟ ಫುಲ್ ಫ್ರೀನೇ ನಾನೇನ. 12:15 ಗಂಟೆ ಇದು ಸಾಂಬಾರು ಕೂಡ ಆಗೈತೆ. ಸೊ ಎಲ್ಲ ಕೂಡ ಆಗೈತೆ. ಮಧ್ಯಾಹ್ನ ಗಂಟ ಫುಲ್ಲು ರೆಸ್ಟೇನೆ. 4 ಗಂಟೆಯಿಂದ 8:50 ಗಂಟೆ ರೆಸ್ಟ್ ಇರೋಲ್ಲ. ಫುಲ್ಲು ಕೆಲಸದ ಮೇಲೆ ಕೆಲಸ ಇರುತ್ತೆ. ಸೊ ಆಮೇಲೆ ಫುಲ್ ರೆಸ್ಟ್ ಇರುತ್ತೆ. ಇದಾಗಿರುತ್ತೆ ಇವತ್ತಿನ ಡೇ ಬ್ಲಾಗು. ಬೆಳಗಿನ ಜಾವ 4 ಗಂಟೆಯಿಂದ ನಮ್ಮ ಪಾಪು ಸ್ಕೂಲ್ ಕಲಿಸೋವರೆಗೂ 9 ಗಂಟೆ ಗಂಟ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದೆ. ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.